ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ನಾನಾಗಲೇ ಉಲ್ಲೇಖ ಮಾಡಿದಾಗೆ ಅಧಿವೇಶನಗಳು ಅಂದರೆ ಮತದಾರರು ಅಂತ ಯಾರಿರ್ತಾರೆ ಅವರು ಒಬ್ಬ ನಾಯಕನನ್ನು ಆಯ್ಕೆ ಮಾಡಿರ್ತಾರೆ, ಅವರು ಶಾಸಕರು ಅಂತ ಕರೆಸ್ಕೊಳ್ತಾರೆ. ಅದು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ, ನಮ್ಮ ಸಮಸ್ಯೆಗಳಿಗೆ ಈ ಮೂಲಕ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ ಸರ್. ಈ ಅಧಿವೇಶನಗಳು ಅಂದರೆ ಬರೀ ಸದ್ದು ಗದ್ದಲ ಇಷ್ಟರಲ್ಲೇ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಒಂದು ಕಲಾಪ ಅಂದರೆ ಹೆಂಗಿರಬೇಕು, ಹೆಂಗೆ ನಡಿಬೇಕು ಅಧಿವೇಶನ? ಈಗ ನಡೀತಾ ಇರುವಂಥ ಅಧಿವೇಶನಗಳು ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ ಮೇಡಮ್, ಈಗ ನಡೀತಿರೋಂಥ ಅಧಿವೇಶನ ಸ್ವಲ್ಪ ಮಟ್ಟಿಗೂ ತೃಪ್ತಿ ತಂದಿಲ್ಲ. ಕಳೆದ 3 ದಶಕಗಳಿಂದ ನಾನು ಹೇಳ್ತಿದ್ದೆ, ರಾಮಕೃಷ್ಣ ಹೆಗಡೆಯವರು ನಿರ್ಗಮಿತ ಆದ ನಂತರ ಅಲ್ಲಿಂದೀಚೆಗೆ ಅಧಿವೇಶನ ದಾರಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಅವರು ಯಾವ ಉದ್ದೇಶಕ್ಕಾಗಿ ನಾವು ಜನಗಳನ್ನ ಜನಪ್ರತಿನಿಧಿ ಆಯ್ಕೆ ಮಾಡಿರ್ತಾರೆ, ಅವ್ರ ಜನಗಳಿಗೆ ನ್ಯಾಯ ದೊರಕ್ತಾ ಇಲ್ಲ. ಜಸ್ಟಿಸ್ ಇಸ್ ಡಿನೈಡ್. ಪ್ರಯರ್ ಟು ದಿ ಎಲೆಕ್ಷನ್ಸ್ ಏನು ಮ್ಯಾನಿಫೆಸ್ಟೋ ಅಂತ ಹೇಳ್ತೀವಿ, ಏನು ಅವರಿಗೆ ಭರವಸೆಗಳು ಕೊಟ್ಟು ಗೆದ್ದು ಬರ್ತಾರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ಜನಪ್ರತಿನಿಧಿಗಳ ಕರ್ತವ್ಯ, ಮೂಲ ಕರ್ತವ್ಯ. ಅದನ್ನೆಲ್ಲ ಪೂರ್ತಿ ಬಿಟ್ಬಿಟ್ಟು ಈಗೇನಾಗಿದೆ ಅಂದರೆ, ಈ ಮೆಜಾರಿಟಿ ಬರದೇ ಇರೋದ್ರಿಂದ ಡಿಸ್ಟೆಬಿಲೈಸೇಷನ್ ಆಫ್ ಗೌರ್ಮೆಂಟ್ ಅಂತ ಸರ್ಕಾರ ಉರುಳಿಸೋದಲ್ಲೇ ಗೆದ್ದು ಬಂದ ತಕ್ಷಣ, ಶುರುವಾದ ತಕ್ಷಣ ಜನಗಳ ಪರವಾಗಿ ಮಾತಾಡೋದು ಬಿಟ್ಬಿಟ್ಟು ಈ ಸರ್ಕಾರ ಅಸ್ಥಿರ ಮಾಡೋದೇ ಒಂದು ಅಸ್ತ್ರ, ಜನಾದೇಶವನ್ನೇ ಅಲ್ಗಾಡಿಸೋ ಪ್ರಯತ್ನ ಅಷ್ಟೇ. ಅದು ಬೇರೆ ಏನೂ ನಡೀತಾ ಇಲ್ಲ. ಆ್ಯಕ್ಚುಲಾಗಿ ಒಂದ್ಸರಿ ಗೆದ್ದು ಬಂದ ಮೇಲೆ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಮರೆತುಬಿಡ್ಬೇಕು. ವಿರೋಧ ಪಕ್ಷ ವಿರೋಧ ಕೆಲಸ ಮಾಡಬೇಕು, ಆಡಳಿತ ಪಕ್ಷ ಕೆಲಸ ಮಾಡಬೇಕು. ಅದು ಏನಾಗಿದೆ, ಪರ್ಸನಲಾಗಿ ತೊಗೊಳ್ಳೋದು, ರಾಜಕೀಯ ದ್ವೇಷದಿಂದ ಭಾಷಣ ಮಾಡೋದು, ಸದನನ ದುರುಪಯೋಗ ಮಾಡ್ಕೊಳ್ತಾ ಇದೆ. ನಿಸ್ಸಂದೇಹವಾಗಿ ಕಳೆದ 3 ದಶಕಗಳಿಂದ ಸದನವನ್ನು ಎಲ್ಲ ಪಕ್ಷಗಳು ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಜನಗಳಿಗೆ ಏನೂ ನ್ಯಾಯ ದೊರಕ್ತಾ ಇಲ್ಲ. ಇದು ನನ್ನ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಈಗ ನಾನು ಸುಮಾರು 42 ವರ್ಷಗಳ ಕಾಲ ಸೇವೆ ಮಾಡಿದ್ದೇನೆ. ಗೋವಾದಲ್ಲೂ ಸಹ ಮಾಡಿದ್ದೇನೆ. ಇಲ್ಲಿಯಷ್ಟು ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಸಹ ಗೊಂದಲ, ಗಲಭೆ ಮತ್ತು ರಾಜಕೀಯ ಸ್ಥಿರ ಪಕ್ಷ ಬಿಟ್ಟು ಬೇರೆ ಏನು ನಡೆಯುತ್ತಿಲ್ಲ ಸದನದಲ್ಲಿ. ಖಂಡಿತ ಸರ್. ಕರ್ನಾಟಕದ ಈ ಅಧಿವೇಶನಗಳ ವಿಚಾರಕ್ಕೆ ಬರೋದಾದರೆ, ಒಂದು ಬೆಂಗಳೂರಿನ ವಿಧಾನಸೌಧದಲ್ಲಾಗುತ್ತೆ, ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಾಗುತ್ತೆ. 2 ಸಲ ಮಾಡ್ತಾರೆ. 8 ರಿಂದ 10 ದಿವಸಗಳ ಕಾಲ ಮಾಡ್ತಾರಲ್ಲ, ಈ 2 ಭಾಗದಲ್ಲಿ ಮಾಡೋದ್ರ ಉದ್ದೇಶವನ್ನು ತಿಳಿಸ್ಕೊಡಿ ಮೇಡಮ್. ನಮ್ಮ ರಾಜ್ಯ ಪುನರ್ವಿಂಗಡಣೆ ಆದಮೇಲೆ 56ರಿಂದ ಇತ್ತೀಚೆವರೆಗೂ ಉತ್ತರ ಕರ್ನಾಟಕದ ಭಾಗದವರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ, ಸಾಕಷ್ಟು ಹಣ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಉದ್ಯೋಗ ಇಲ್ಲ, ಕೈಗಾರಿಕೆಗಳಿಲ್ಲ ಅನ್ನೋದು ಮೊದಲಿಂದ ಗೊತ್ತಿರತಕ್ಕಂಥ ವಿಷಯ. ಆದರೆ ಆ ಭಾಗದಿಂದಾನೇ ಮುಖ್ಯಮಂತ್ರಿಗಳು ಇದ್ದಾರೆ, ಆಗಿದ್ರು. ಧರಮ್ ಸಿಂಗ್ ಇದ್ದರು, ವೀರೇಂದ್ರ ಪಾಟೀಲ್ ಇದ್ದರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿಲ್ಲ. ಬಟ್ ಘಟಗಳೆಲ್ಲ ಆ ಕಡೆ ಇದ್ದವರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಹೊತ್ಕೊಂಡಿದ್ದಾರೆ. ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ, ಹಣಕಾಸು ಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಏನು ನೆಪ ಮಾತ್ರಕ್ಕಷ್ಟೇ, ಅಭಿವೃದ್ಧಿನೇ ಇಲ್ಲ. ನಾನು ಇತ್ತೀಚೆಗೆ ಕಳೆದ ವಾರ ಭುವನೇಶ್ವರ್ಗೆ ಹೋಗಿದ್ದೆ. ನಾನು ಬೆಂಗಳೂರು ಬಿಟ್ಟರೆ ಯಾವುದೂ ಇಲ್ಲ, ಭಾಳ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಕಳಿಂಗ ವಿಶ್ವವಿದ್ಯಾನಿಲಯ ಅಂತ ಇದೆ. ಅಚ್ಯುತ ಸಮಂತ ಅಂತ ಮಾಜಿ MP ರಾಜ್ಯಸಭಾರು, ಅವರನ್ನು ಒಂದು ಆಹ್ವಾನ ಕೊಟ್ಟಿದ್ದು, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ರಸ್ತೆಗಳು ನೋಡ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ನಾವು ಎಲ್ಲಿದ್ದೀವಿ, ಬೆಂಗಳೂರಲ್ಲೆಲ್ಲ ಫಾರಿನ್ಲಿದ್ದೀವಿ ಅನಿಸುತ್ತೆ. 100 ಅಡಿ 200 ಅಡಿ ರಸ್ತೆಗಳು, 20 ಅಡಿ 30 ಅಡಿ ಫುಟ್ಪಾತ್ಗಳು, ನೋಡಲಿಕ್ಕೆ ಖುಷಿ ಆಗುತ್ತೆ. ಎಲ್ಲ ಬಿಲ್ಡಿಂಗ್ಸ್ ಆಗಲಿ ಪ್ರತಿಯೊಂದೂ, ಆಮೇಲೆ ಗಿಡ ಮರಗಳಿದ್ದಾವೆ. ಬೆಂಗಳೂರು ಇಸ್ ನಥಿಂಗ್ ಬಿಫೋರ್ ಭುವನೇಶ್ವರ್. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕಳೆದ ವಾರ ಹೋಗಿದ್ದೀನಿ, ಕಳೆದ ವಾರ ತಾನೇ ಹೋಗಿ ಬಂದೆ. ನಾವು ಭಾಳ ಹಿಂದೆ ಇದ್ದೀವಿ ಕಂಪೇರ್ ಟು ಒರಿಸ್ಸಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳು ಸಾವಿರಾರು ಗುಂಡಿಗಳು ಬಿದ್ದಿದೆ, ಏನೇನು ಉಪಯೋಗ ಇಲ್ಲ. ಬರೀ ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಹೊರತು ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ನಾಯಕರ ಅಭಿವೃದ್ಧಿ ಆಗ್ತಾರೆ, ನಗರದ ಅಭಿವೃದ್ಧಿ ಇಲ್ಲ, ಗ್ರಾಮೀಣ ಭಾಗದ ಏನಿಲ್ಲ. ಇದೆಲ್ಲ ಒಂದು 40-50 ವರ್ಷ 80 ದಶಕದ ಪೂರ್ವದಲ್ಲಿ ಯಾರು ಇದ್ರಲ್ಲ, ಫಾರ್ ಎಕ್ಸಾಂಪಲ್ TR ಶಾಮಣ್ಣ, ಅದು ವಾಟಾಳ್ ಇರ್ಬೋದು, ಕೊಣಂದೂರು ಲಿಂಗಪ್ಪ ಇರ್ಬೋದು, ಆಮೇಲೆ ದೊಡ್ಡವರೆಲ್ಲ ಇದ್ದರು. ಆಮೇಲೆ ಸೂರ್ಯನಾರಾಯಣ ಅಂತ ಇದ್ದರು, MS ಕೃಷ್ಣನ್ ಅಂತ ಇದ್ದರು. ಅವರೆಲ್ಲರೂ ಸದನಕ್ಕೆ ಬರೋದಕ್ಕೆ ಮುಂಚೆ ಅಧ್ಯಯನ ಮಾಡ್ಕೊಂಬರ್ತಾಯಿದ್ರು. ಯಾವುದೇ ವಿಷಯ ಇರಲಿ,
ನಾಳೆ ದಿನ ಹೌಸಲ್ಲಿ ಏನು ಮಾಡಬೇಕು ಅಂತ ನಾವು ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಕೊಡ್ತಾ ಇದ್ವಿ ಅವ್ರಿಗೆ. ಏನಕ್ಕೆ? ಆಮೇಲೆ ಕಾರ್ಯಕಲಾಪಗಳ ಪಟ್ಟಿನ ಕಳಿಸ್ತೀವಿ ಹಿಂದಿನ. ಆ ಕಾರ್ಯಕಲಾಪ ಏನಿದೆ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಈಗ ಫಾರ್ ಎಕ್ಸಾಂಪಲ್ ವಿಧೇಯಕ ಇರ್ಬೋದು, ಬೇರೆ ಏನೋ ಇರೋದು ಎಲ್ಲನೂ ಅಧ್ಯಯನ ಮಾಡಿ ನೋಟ್ ಮಾಡ್ಕೊಂಬಂದು ಹೌಸಲ್ಲಿ ಕೂತ್ಕೊಂಡು ಪ್ರಸ್ತಾವ, ಅಂದರೆ ರಾಜಕೀಯ ದ್ವೇಷ ಇರ್ತಿರ್ಲಿಲ್ಲ, ತಪ್ಪನ್ನ ಲೋಪದೋಷ ಎತ್ತಿ ಹಿಡಿದು ಸರಿಪಡಿಸ್ಕೊಳ್ಳಿ ಅಂತ ಚರ್ಚೆ ಆಗ್ತಾ ಇತ್ತು. ಬಹಳ ಕ್ರಮಬದ್ಧ ನಡೀತಿತ್ತು. ಆಗ ನಾನು ಹೇಳ್ತಿದ್ದು ಮುಖ್ಯವಾಗಿ ಜನಹಿತ ಇತ್ತು. ನಾನು 70s 80s ತುಂಬ ಚೆನ್ನಾಗಿತ್ತು, 70s ಇಂದ 80s. ಆಮೇಲೆ ಕಳೆದ ವಾರ ನಾನೊಂದು 52 ಇಸ್ವಿದು ಒಂದು ಡಿಬೇಟ್ಸ್ ಓದ್ತಾ ಇದ್ದೆ. 52 ರಾಜ್ಯ ಪುನರ್ವಿಂಗಡಣೆಗೆ ಮುಂಚೆಂದು. ಆ ಡಿಬೇಟ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಂತೆಂಥ ಮೇಧಾವಿಗಳು ಇವಾಗ MES ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ, ಹೆಸರು ಗೊತ್ತಿಲ್ಲ ಅವರು, ಆಮೇಲೆ VR ನಾಯ್ಡು ಅಂತ ಮಲ್ಲೇಶ್ವರ ಕ್ಷೇತ್ರರು, ಎಂಥ ಚರ್ಚೆ, ಎಲ್ಲೂ ಹಳಿ ತಪ್ಪಿಲ್ಲ. ಈಗಲೂ ನೀವು ಡಿಬೇಟ್ಸ್ ಓದ್ಬಿಟ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಯಾವ ಉದ್ದೇಶಕ್ಕಾಗಿ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಆ ಕೆಲಸನ ಈಡೇರಿಸಿದ್ರು. ಆವಾಗ ನಾನು ಹೇಳ್ತಿದ್ದು 52ರಿಂದ 58 ಓದಿದ್ದೀನಿ, 52 56 ಇಟ್ಸ್ ಫ್ಯಾಂಟಾಸ್ಟಿಕ್. ಜನಗಳ ಸಮಸ್ಯೆ ಬಗೆಹರ್ತಾ ಇದ್ರು. ಫಾರ್ ಎಕ್ಸಾಂಪಲ್ TR ಶಾಮಣ್ಣ ಇದ್ದಿದ್ರು, ಅವರು ಕಾಲ್ನಡಿಗೆನಲ್ಲಿ ವಿಧಾನಸೌಧಕ್ಕೆ ಬಂದಿದ್ದಾರೆ. NR ಇದರಿಂದ ಶಂಕರಪುರಮಿಂದ ಸೈಕಲಲ್ಲಿ ಬರೋದು ನಾನು ನೋಡಿದ್ದೀನಿ. MS ಕೃಷ್ಣನ್ ಲ್ಯಾಂಬ್ರಾಟ ಸ್ಕೂಟ್ರಲ್ಲಿ ಬರ್ತಾಯಿದ್ರು. ಐ ಹ್ಯಾವ್ ಸೀನ್ ಫ್ರಮ್ ಮೈ ಓನ್ ಐಸ್. ನಾವು ನಡ್ಕೊಂಡು ಬರ್ತಾಯಿದ್ವಿ ಬಸ್ಸೆ. ಆಗ ಅವ್ರಿಗೆ ಕೇವಲ 250 ರೂಪಾಯಿ ಸಂಬಳ. ಎಷ್ಟು ಹೇಳಿ? 250, ಇನ್ಕ್ಲೂಡಿಂಗ್ ಧರ್ಮ್ ಸಿಂಗ್ ಫಸ್ಟ್ ಗೆದ್ದವರು 250 ಬರ್ತಾಯಿದ್ರು. ಸಮಿತಿ ಸಭೆಗಳಿಗೆ 1200 ರೂಪಾಯಿ ಬರ್ತಾಯಿತ್ತು. ಆದರೆ 250 ರೂಪಾಯಿ ಅವರು ಜಸ್ಟಿಸ್ ಕೊಡ್ತಾಯಿದ್ರು. ಓದಿ ಅಧ್ಯಯನ ಮಾಡಿ ಚರ್ಚೆ ಮಾಡಿ ಸರ್ಕಾರದ ಉತ್ತರ ತೊಗೊಳ್ತಾಯಿದ್ರು. ಈಗ ಲಕ್ಷಗಟ್ಟಲೆ ದುಡ್ಡು ತೊಗೊಳ್ತಾರೆ. ಇಸ್ ಬಿಗ್ ಝೀರೋ. ಸದನದ ಸಮಯ ವೇಸ್ಟು, ರಾಜಕೀಯ ಭಾಷಣ ಬಿಟ್ಟರೆ ಜನಗಳ ಸಮಸ್ಯೆ ಬಗೆಹರಿತಾ ಇಲ್ಲ. ಇದು ನನ್ನ ಅನುಭವದ ಅಭಿಪ್ರಾಯ. ಖಂಡಿತ ಸರ್.